ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ಏನಪ್ಪ ಅಂತಂದರೆ ಶೀತ ಮತ್ತು ಕೆಮ್ಮಿಗೆ ಸೂಪರ್ ಆಗಿರೋಂಥ ಮನೆ ಮದ್ದನ್ನ ನಾನು ಹೇಳ್ತಿದ್ದೀನಿ. ಇದು ಕರ್ಮೀನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಕರ್ಮೀನು ತಿನ್ನೋಕ್ಕಾಗಲ್ಲ ಅಂದರೆ ಸಾಂಬಾರನ್ನಾದರೂ ಸ್ವಲ್ಪ ಕುಡಿಯೋದ್ರಿಂದ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ತುಂಬ ಸುಲಭ ಮಾಡೋದು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಚಳಿ ನೋಡಿ, ಇವತ್ತು ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ವಿ. ಚಳಿ ತಡೆಯೋಕ್ಕಾಗ್ತಿಲ್ಲ. ಫುಲ್ ಪ್ಯಾಕ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ತಿಂಡಿ ಕೂಡ ರೆಡಿಯಾಗಿದೆ, ಇಡ್ಲಿ. ಈಗ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಚಳಿಗೆ ನಾನು ನೋಡಿ ಏನು ಹೇಳಿದ್ದು, ಕರ್ಮೀನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ. ಅವರೆಕಾಳಿದೆ, ಅವರೆಕಾಳು ಜೊತೆ ಕರ್ಮೀನು ತುಂಬ ಚೆನ್ನಾಗಿರುತ್ತೆ. ಚಳಿಗಂತೂ ಸೂಪರಾಗಿರುತ್ತೆ. ಅದನ್ನ ಮಾಡೋಣ ಅಂತ ಇವತ್ತು ನೆನೆ ಕರ್ಮೀನು ತೊಗೊಂಡು, ಮೊನ್ನೆ ಶನಿವಾರ ಸಂತೆಗೆ ಹೋಗಿದ್ವಿ. ಸಂತೆಗೆ ಹೋದಾಗ ಕರ್ಮೀನ ತೊಗೊಂಡ್ಬಂದಿದ್ದೆ. ಸರಿ ಮಾಡೋಣ, ಅವರೆಕಾಳೆಲ್ಲ ಹಾಕಿ ಸೀಸನ್ ಮುಗಿಯೋವರೆಗೂ ಏನಾದರೂ ಮಾಡ್ಕೊಂಡು ತಿಂತಾ ಇರಬೇಕಲ್ವಾ. ಇನ್ನೇನು ಸೀಸನ್ ಮುಗಿಯೋಕ್ಕೆ ಬಂತು, ಅವರೆಕಾಳು ಏನು ಸಿಗಲ್ಲ. ಸಿಕ್ಕಿದಾಗ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಣ. ಸರಿ, ಈಗ ಅವರೆಕಾಳು ಕರ್ಮೀನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ. ಕರ್ಮೀನು ಸಾರು ಮಾಡೋಕ್ಕೆ ಏನೇನು ಬೇಕು ಅಂತ ಐಟಮ್ಸ್ಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ, ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ಒಗ್ಗರಣೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಇನ್ನೊಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಈ ಟೊಮೆಟೊ, ಇಷ್ಟು ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲನೂ ಹುರ್ಕೋಬೇಕಾಗುತ್ತೆ. ನೋಡಿ, ಕರ್ಮೀನು ಕೂಡ ಇದೆ. ಕರ್ಮೀನೆಲ್ಲ ಹುರ್ಕೋಬೇಕು. ಸಾಂಬಾರು ಮಾಡೋಕ್ಕೂ ಮುಂಚೆ ಕರ್ಮೀನ ಹುರ್ಕೊಂಡು ಸ್ವಲ್ಪ ನೆನೆಯೋಕ್ಕಿಡಬೇಕು. ಅಡುಗೆ ಶುರು ಮಾಡೋಣ. ಟೈಮ್ ಆಯಿತು. ಪಟ ಅಂತ ಫಾಸ್ಟಾಗಿ ಅಡುಗೆನ ಶುರು ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ಟವ್ನ ಹೊತ್ತಿಸ್ಕೊಬೋಣ. ಸ್ಟವ್ ಹೊತ್ತಿಸ್ಕೊಂಡು ರೊಟ್ಟಿ ಮಾಡ್ತೀವಲ್ಲ ಹಂಚು, ಅದನ್ನ ಇಟ್ಕೊಳ್ಳೋಣ. ಹಂಚು ಕಾಯಕ್ಕಿಟ್ಟಾಯಿತು. ಅದು ಬಿಸಿ ಆಗೋಷ್ಟರಲ್ಲಿ ಇದ್ರದ್ದು ಕರ್ಮೀನ್ದು ಮೂತಿ ಇದು ಬರುತ್ತಲ್ಲ ಇಲ್ಲಿ ಮುಂದೆ ತಲೆ, ಇದನ್ನು ತೆಗ್ದಾಕೊಳ್ತಾ ಇದ್ದೀನಿ. ಇಲ್ಲಿ ಇದನ್ನು ತೆಗ್ದಾಕೊಳ್ತಾ ಇದ್ದೀನಿ. ಕರ್ಮೀನ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಈ ರೀತಿ ಉದ್ದ ಇರಬೇಕು ಕರ್ಮೀನ. ಆಮೇಲೆ ವೈಟಿಗೆ ಗಟ್ಟಿಗಿರಬೇಕು. ಈ ರೀತಿ ಕರ್ಮೀನ ನೋಡ್ಕೊಂಡು ತೊಗೊಳ್ಳಿ. ಇದು ಈ ಚಳಿಗಂತೂ ಚೆನ್ನಾಗಿರುತ್ತೆ. ಆಮೇಲೆ ಶೀತ ಆದಾಗ ಇದ್ರದ್ದು ಸಾಂಬಾರು ಮಾಡ್ಕೊಂಡು ಕುಡಿಯೋದ್ರಿಂದ, ಶೀತ ಟೈಮಲ್ಲಿ ಶೀತ ಆದಾಗ ಸಾಂಬಾರು ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಕೂಡ ಕಡಿಮೆ ಆಗುತ್ತೆ. ನೋಡಿ, ಎಲ್ಲ ಮುಂದ್ಗಡೆ ಅದ್ರದ್ದು ಕತ್ತಿತ್ತಲ್ಲ ಎಲ್ಲ ತೆಗ್ದಾಕೊಂಡಿದ್ದೀನಿ. ಈಗ ಹುರ್ಕೊಳ್ಳೋಣ. ಈ ತವೆ ಮೇಲೆ ಎಲ್ಲ ಹುರ್ಕೋಬೇಕಿದೆ. ನಮ್ಮ ಮನೇಲಿ ನನಗಂತೂ ಇಷ್ಟ ಆಗಲ್ಲ, ನಮ್ಮ ಮಕ್ಳಿಗೂ ಇಷ್ಟ ಆಗಲ್ಲ. ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಈ ಸಾಂಬಾರು ಕೊಡಬೇಕು ಅಂದರೆ ಕರ್ಮೀನ ತೆಗೆದುಬಿಟ್ಟು ಸಾಂಬಾರು ಮಾತ್ರ ಕೊಡ್ತೀನಿ, ಕಾಳು ಮತ್ತು ಸಾಂಬಾರು. ಇವತ್ತು ಕರ್ಮೀನು ಸಾಂಬಾರು ಅಂತಿದ್ದಂಗೆ ನನ್ನ ಮಗಳು ಅಮ್ಮ ಬೇಡಮ್ಮ ಅಂತ ಕೈ ಮುಕ್ಕೊಂಡು ಹೋದ್ಲು. ಕರ್ಮೀನು ತಿನ್ನಲ್ಲ ಅಂದರೂ ಸಾಂಬಾರು ತಿಂತಾರೆ. ಈ ಅವರೆಕಾಳು ಹಾಕ್ಬಿಟ್ಟು ಕರ್ಮೀನು ಹಾಕಿ ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬೇಡ ಅಂತಿದ್ದು ನನ್ನ ಮಗಳು ಇವತ್ತು ಆ ಸಾಂಬಾರು ಊಟ ಮಾಡಿಬಿಟ್ಟು ಮತ್ತೆ ಅಮ್ಮ ಉಳಿದಿದೆಯಲ್ಲ ಇನ್ನೊಂದು ಸ್ವಲ್ಪ ಇಡಮ್ಮ, ರಾತ್ರಿ ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು. ಶೀತ ಮತ್ತು ಕೆಮ್ಮಿಗಂತೂ ತುಂಬಾ ಒಳ್ಳೆಯದಿದು. ಇದ್ರ ಸಾಂಬಾರನ್ನ ಕುಡಿಯೋದ್ರಿಂದ ಶೀತ ಕೆಮ್ಮು ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೇಳೋದಕ್ಕಿಂತ ಮಾಡಿ ತಿಂದಾಗಲೇ ಅದ್ರದ್ದು ಟೇಸ್ಟ್ ಏನು ಅನ್ನೋದು ಗೊತ್ತಾಗೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸಾಂಬಾರು ಕುಡಿಯೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಕರ್ಮೀನೆಲ್ಲ ಹುರ್ಕೊಂಡು ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಬೇಕು. ಅದ್ರ ಮೇಲೆ ಎಲ್ಲ ಹೊಲ್ಸು ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಜಿಡ್ಡು ಮೇಲ್ಗಡೆ ಇರುತ್ತಲ್ಲ ಇದ್ರದ್ದೆಲ್ಲ ಹೋಗುತ್ತೆ. ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸ್ಬೇಕು ನೀರಲ್ಲಿ. ನೋಡಿರಿ ಹೀಗೆ ನೀರಾಕಿ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಕರ್ಮೀನು ಸಾರಿಗೆ ಮಸಾಲೆನ ಹುರ್ಕೋಬೇಕು. ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದ ಆ ಈರುಳ್ಳಿನ ಸೇರಿಸ್ಕೊತೀನಿ.
ಈರುಳ್ಳಿ ಕಟ್ಕೊಂಡಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನಂತರ ಇಲ್ಲಿ ಮೀಡಿಯಮ್ ಸೈಜ್ 3 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಮತ್ತು ಸಿಹಿ ಟೊಮೆಟೊ ಎರಡನ್ನೂ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಸ್ಮೂತಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ನೋಡಿ, ಟೊಮೊಟೊ ಕೂಡ ಸ್ಮೂತಾಗಿ ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಬೇಳೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಖಾರ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಖಾರದ ಪುಡಿ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕು ಅಂತ ಸೇರಿಸ್ಕೊಳ್ಳಿ. ನಂತರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಸ್ಟವ್ನ ಆಫ್ ಮಾಡಿ ಇಲ್ಲಿ ತೊಗೊಂಡಿದ್ದ ತೆಂಗಿನಕಾಯಿ ಅದನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಆನಲ್ಲಿ ಇಟ್ಕೋಬಾರ್ದು. ಸ್ಟವ್ನ ಆಫ್ ಮಾಡಿಕೊಂಡು ತೆಂಗಿನಕಾಯಿನ ಸೇರಿಸ್ಕೊಂಡು ಈ ರೀತಿ ಜಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಮಸಾಲೆ ಎಲ್ಲ ಆಯಿತು. ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ತಣ್ಣಗಾಗಿ ಬಿಡಬೇಕು. ಈಗ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ತಣ್ಣಗಾಯಿತು. ತಣ್ಣಗಾಗಿರೋ ಮಸಾಲೆನ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ಈಗ ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ. ಈಗ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಕಟ್ ಮಾಡಿಕೊಂಡ್ರಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಎಣ್ಣೆಗೆ ಈರುಳ್ಳಿನ ಚೆನ್ನಾಗಿದೆ ಫ್ರೈ ಮಾಡ್ಕೋಬೇಕು ಈ ರೀತಿ. ನಂತರ ಇಲ್ಲಿ ನಾನು ತಗೊಂಡಂಥ ಅವರೆಕಾಳು ಮತ್ತು ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಅವರೆಕಾಳು ಮತ್ತು ಆಲೂಗೆಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಈಗ ರುಬ್ಕೊಂಡಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಈ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮಸಾಲೆ ರುಬ್ಬಿದ್ದು ಜಾರಿ ಅಲ್ವಾ, ಹಾಗಾಗಿ ಅದಕ್ಕೆ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ. ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ರುಚಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಜಸ್ಟಾಗೇ ಮುಚ್ಚಳ ಮುಚ್ತೀನಿ. ಈಗ ಮೇಲೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋಕ್ಕೆ ಬಿಡ್ತೀನಿ. ಆ ಗ್ಯಾಪಲ್ಲಿ ನೋಡಿ, ಕರ್ಮೀನ ನಾವು ಹುರಿದು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ತೊಳ್ಕೋಬೇಕು. ಈಗ ನೋಡಿ, ಇದ್ರ ಮೇಲ್ಗಡೆ ಈ ಥರ ಎಲ್ಲ ಬಿಟ್ಕೊಳ್ಳುತ್ತೆ. ಹೀಗೆ ಚೆನ್ನಾಗಿ ತೊಳಿಬೇಕು. ಒಂದು 3 ರಿಂದ 4 ಸರಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಅದ್ರ ಮೇಲ್ಗಡೆ ಒಂಥರ ತರಿ ಪೊರೆ ಬರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತು ಚೆನ್ನಾಗಿ ತೊಳ್ಕೊಬೇಕು 3 ರಿಂದ 4 ಸರಿ. ನಾನು ತೊಳ್ಕೊಂಬರ್ತೀನಿ.
ನೋಡಿ ಹೀಗೆ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಹೀಗೆ ಹೆಂಗೆ ವೈಟ್ ಬಂದಿದೆ ಈ ರೀತಿ ವೈಟ್ ಕಲರ್ ಬರಬೇಕು, ಅಷ್ಟು ಚೆನ್ನಾಗಿ ಹಿಂಗೆ ತೊಳ್ಕೊಬೇಕಾಗುತ್ತೆ. ಹಿಂಗೆ ಇಲ್ಲಿ ನೋಡಿ ಚೆನ್ನಾಗಿಗೆ ತೊಳ್ಕೊಬೇಕು. ನೋಡಿ ಸಾಂಬಾರು ಕೂಡ ಕುದಿ ಬಂತು. ಸಾಂಬಾರು ಕುದಿ ಬಂದಾಗ ಈ ಕರ್ಮಿನ ಅದಕ್ಕೆ ಸೇರಿಸ್ಕೊಂಡ್ರಾಯ್ತು. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಈಗಲೇ ಟೇಸ್ಟ್ ಮಾಡ್ಕೋತೀನಿ ನಾನು. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ, ಸಾಲ್ಟ್ನ ಸೇರಿಸ್ಕೊತೀನಿ. ಸಾಲ್ಟ್ ಹಾಕ್ಕೊಂಡಾಯ್ತು. ಈಗ ಮುಚ್ಚಳ ಮುಚ್ಚಿ ಒಂದು ವಿಷಲ್ ತಗೊಳ್ಳೋಣ. ಒಂದು ವಿಷಲ್ ಬಂದರೆ ಸಾಕು. ಸಾಂಬಾರು ರೆಡಿಯಾಗಿದೆ. ಕುಕ್ಕರ್ ವಿಷಲ್ ಬಂದಾಯಿತು, ತಣ್ಣಗೂ ಆಗೋಯ್ತು ಕುಕ್ಕರು. ಓಪನ್ ಮಾಡ್ತಾಯಿದ್ದೀನಿ. ಕರ್ಮೀನ್ ಸಾಂಬಾರು ಹೇಗಿದೆ? ಕರ್ಮೀನ್ ಸಾರು ಇಡೀ ಮನೆಯೆಲ್ಲ ಘಮ 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 ಅಂತ ಇದೆ. ಕರ್ಮೀನ್ ಸಾರು ಮಾಡಿದಾಗ ಅಕ್ಕಪಕ್ಕದ ಮನೆಯವ್ರಿಗೆ ನಮ್ಮಲ್ಲಿ ಏನು ಸಾಂಬಾರು ಅಂತ ಹೇಳೋದೇ ಬೇಡ, ಅವರೇ ಕಂಡು ಹಿಡಿದ್ಬಿಡ್ತಾರೆ, ಓ ಇವತ್ತು ಕರ್ಮೀನ್ ಸಾಂಬಾರು ಅಂತ. ಅಷ್ಟು ಘಮ ಘಮ ಅಂತ ಇರುತ್ತೆ. ಸೂಪರಾಗಿದೆ ಕರ್ಮೀನ್ ಸಾಂಬಾರು. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣಲ್ವಾ? ಎಲ್ಲನೂ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಘಮ ಘಮ ಅಂತ ಇದೆ, ಮೂಗಂತೂ ಕಿತ್ಕೊಂಡು ಹೋಯ್ತೈತೆ, ಅಷ್ಟು ಘಮ ಘಮ ಅಂತಿದೆ ಕರ್ಮೀನ್ ಸಾಂಬಾರು. ಫೈನಲಾಗಿ ಸಾಂಬಾರು ಕೂಡ ರೆಡಿ ಮಾಡಾಯಿತು. ಚಳಿ ತಡೆಯೋಕ್ಕಾಗ್ತಿಲ್ಲ, ಚಳಿಗೆ ಶೀತ ಕೆಮ್ಮು ಎಲ್ಲ ಬರ್ತೈತೆ. ಅಂಥ ಟೈಮಲ್ಲಿ ಈ ರೀತಿ ಸಾಂಬಾರನ್ನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಶೀತ ಕೂಡ ಕಮ್ಮಿ ಆಗುತ್ತೆ. ತುಂಬಾ ಒಳ್ಳೆಯದು. ನಮಗೆ ನಮ್ಮ ಅಜ್ಜಿ ಎಲ್ಲ ಈ ಥರ ಮಾಡಿಕೊಡ್ತಾಯಿದ್ರು. ನಮಗೆ ಶೀತ ಕೆಮ್ಮು ಅಥವಾ ಜ್ವರ ಬಂದಾಗ ಆದಷ್ಟು ನಮಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿರಲಿಲ್ಲ, ಈ ರೀತಿ ಮನೆ ಮದ್ದುಗಳನ್ನ ಮಾಡಿಕೊಡೋರು. ಅದೇ ಥರನೇ ನಾನೀಗ ಕರ್ಮೀನ್ ಸಾರು ಮಾಡೋಣ ಅಂತ ಮಾಡಿದ್ದೀನಿ. ಮಕ್ಕಳಿಗೂ ತುಂಬಾ ಶೀತ ಇತ್ತು, ಮಗನಿಗೂ ತುಂಬ ಥಂಡಿಯಾಗಿ ಶೀತ ಜಾಸ್ತಿ ಆಗಿತ್ತು, ಅಮ್ಮಗೂ ಕೂಡ ಥಂಡಿಯಾಗಿತ್ತು, ಥಂಡಿಗೆ ತಲೆನೋವೆಲ್ಲ ಶುರು ಆಯಿತು. ಸರಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಕರ್ಮೀನ್ ಸಾಂಬಾರನ್ನ ಮಾಡಿದ್ದೀನಿ. ಇದನ್ನು ಬರೀ ಕರ್ಮೀನ್ನೇ ಹಾಕ್ಬಿಟ್ಟು ಕರ್ಮೀನ್ ಹುಳಿ ಅಂತಲೂ ಕೂಡ ಮಾಡ್ತಾರೆ, ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಕರ್ಮೀನು ಮತ್ತು ಅವರೆಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ ಹೇಳ್ತೀನಿ, ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ. ನಾನಿಲ್ಲಿ ಕರ್ಮೀನು ಉರಿತಿದ್ರೆ ಪಕ್ಕದ ಮನೆಯವರೆಲ್ಲ ಇವತ್ತೇನು ನಿಮ್ಮಲ್ಲಿ ಕರ್ಮೀನ್ ಸಾಂಬಾರ ಅಂತ ಕೇಳ್ತಾಯಿದ್ರು. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟು ಸೂಪರಾಗಿರುತ್ತೆ. ನಿಜ ಈ ಸಾಂಬಾರಲ್ಲಿ ಊಟ ಮಾಡೋದ್ರಿಂದ ಆಮೇಲೆ ಸ್ವಲ್ಪ ಸಾಂಬಾರನ್ನ ಕುಡಿಯೋದ್ರಿಂದ, ಅಂದರೆ ತುಂಬ ಎಲ್ಲ ಸ್ವಲ್ಪ ಎಷ್ಟು ಚಿಕ್ಕದಾಗಿ ಕಾಫಿ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಅರ್ಧ ಲೋಟ ಕುಡಿಯೋದ್ರಿಂದ ಶೀತ ಕೂಡ ಕಡಿಮೆ ಆಗುತ್ತೆ. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಏನು ಸಖತ್ತಾಗಿ ಬಂದಿದೆ ಗೊತ್ತಾ ಸಾಂಬಾರು, ಚೆನ್ನಾಗಿದೆ, ಘಮ ಘಮ ಅಂತ ಈ ಕರ್ಮೀನ್ದೇ ಸ್ಮೆಲ್ ಬರ್ತೈತೆ. ಮನೆ ತುಂಬ ಕರ್ಮೀನ್ ಸ್ಮೆಲ್ ತುಂಬಿದೆ. ತುಂಬ ಚೆನ್ನಾಗಾಗಿದೆ ಸಾಂಬಾರು ಕೂಡ. ತಿಂದು ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಮ್ಮಂದು ಊಟ ಆಯಿತು, ನಾನು ಸ್ವಲ್ಪ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಸಾಂಬಾರು ತೊಗೊಂಡಿದ್ದೀನಿ, ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ, ಸ್ಪೈಸಿಯಾಗಿ ಸಖತ್ತಾಗೈತೆ ಸಾಂಬಾರು ಮಾತ್ರ. ನಾನು ಹೇಳೋದಕ್ಕಿಂತ ನೀವು ಮಾಡಿ ತಿಂದ್ಬಿಟ್ಟು ಹೇಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಜ ತುಂಬಾ ಚೆನ್ನಾಗಿರುತ್ತೆ, ಶೀತಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಿರ್ತೀನಿ. ಹೊಸಬ್ರಾಗಿದ್ದರೆ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೃಥ್ವೀಸ್ ಫ್ಯಾಮಿಲಿ 825 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಆದಷ್ಟು ನಮಗೆ ಸಪೋರ್ಟ್ ಮಾಡಿ.
ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಪೃಥ್ವೀಸ್ ಫ್ಯಾಮಿಲಿ 825 ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಇನ್ನು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.